ಮೊದಲು ಬೆಂಗಳೂರು ಟನಲ್ ವಿರೋಧ ಮಾಡಿದ್ರು. ನಿನ್ನೆ ಗಡ್ಕರಿ ಅವರನ್ನ ಭೇಟಿ ಮಾಡಿದ್ದಾರೆ ಕುಮಾರಸ್ವಾಮಿಗಳು. ಟನಲ್ಗೂ ಕೂಡ ಒಂದು ಸರ್ಕಾರ ವತಿಯಿಂದ ಮಾಡ್ತಿದ್ದಾರೆ. ನೋಡಪ್ಪ, ಅವರ ಹೇಳಿಕೆಗಳೇನಿದೆ ಅದು ಒಂದೊಂದ್ ಸಾರಿ ಒಂದೊಂದು ರೀತಿ ಇರ್ತದೆ. ಬೆಂಗಳೂರಿನ ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು. 27ನೇ ತಾರೀಕು ನಾವು ಜಯಂತಿಯನ್ನ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಬೆಂಗಳೂರು ಬಹಳಷ್ಟು ಕಣ್ಣಿಗೆ ಕಾಣದಷ್ಟು ದೂರ ಬೆಳೆದು ಬಿಟ್ಟಿದೆ. ವಿಶ್ವದ ಭೂಪಟದಲ್ಲಿ ಸಮಸ್ಯೆಗಳನ್ನ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ತನ್ನದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸೊ ಈಗ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಕಸದ ಸಮಸ್ಯೆ ಇದೆ. ಇದೆಲ್ಲವನ್ನು ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಲಾಂಗ್ ಟರ್ಮ್ ಪ್ಲಾನ್ ಅನ್ನ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಯೋಜನೆಯನ್ನ ಸುಮಾರು ಮೆಟ್ರೋ ವಿಸ್ತರಣೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಬರ್ಬನ್ ರೈಲ್ಗೆ ಹಣವನ್ನ ನೀಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಟನಲ್ಗೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಟನಲ್ ಅನ್ನ ಮಾಡಲಿಕ್ಕೆ ಕಾರ್ಯಸೂಚಿಯನ್ನ ತಯಾರಾಗಿದೆ. ಫ್ಲೈಓವರ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ರಸ್ತೆಗೆ ಮುಖ್ಯ ರಸ್ತೆಗಳೇನಿದೆ, ಪ್ರಮುಖ ರಸ್ತೆಗಳೇನಿದೆ, ಆ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನ ನಿಗದಿ ಮಾಡಿದ್ದಾರೆ. ಸೊ ಹೀಗೆ ಸಾಕಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇದೆ. ಆ ಕೆಲಸ ಕಾರ್ಯಗಳು ಆಗ್ಬೇಕು ಅಂತ ಅಂದ್ರೆ ಯಾವುದೇ ಒಂದು ಕೆಲಸ ಆಗ್ಬೇಕು ಅಂದ್ರೂ ಕೂಡ ಒಂದು ಹಣಕಾಸಿನ ವ್ಯವಸ್ಥೆನ ನೋಡ್ಬೇಕಾಗ್ತದೆ, ಎರಡನೇದು ವಿನ್ಯಾಸವನ್ನ ನೋಡ್ಬೇಕಾಗ್ತದೆ, ಎಸ್ಟಿಮೇಟ್ಸ್ ಮಾಡ್ಬೇಕಾಗ್ತದೆ, ಅಪ್ರೂವಲ್ ತಗೋಬೇಕಾಗ್ತದೆ. ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿದೆ. ಇನ್ನ ಮುಂದಿನ 6 ತಿಂಗಳೊಳಗಡೆ ಎಲ್ಲ ಕೆಲಸಗಳು ಕೂಡ ಒಂದೊಂದಾಗಿ ಹಂತ ಹಂತವಾಗಿ ಗ್ರೌಂಡ್ ಆಗುವಂತ ಸಾಧ್ಯತೆಗಳಿದೆ. ಏನಿಲ್ಲ, ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ.